ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಹಿಂದಿನ ಅಂದರೆ ನನ್ನ ಅಜ್ಜಿ ಕಾಲದ ಒಂದು ರೆಸಿಪಿ, ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇದು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ, ನಂಟರು ಬಂದಾಗ ಈ ಒಂದು ಸ್ವೀಟನ್ನು ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿರುತ್ತೆ ಇತ್ತು. ಅದೇ ಸ್ವೀಟನ್ನು ನಾನು ನನ್ನ ಅಮ್ಮನ ಹತ್ರ ಕೇಳ್ಕೊಂಡು ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕಂತೇಳಿನೇ ಇದನ್ನು ಮಾಡ್ತಾ ಇರೋದು. ಇದಕ್ಕೆ ನಾನು 1 ಗ್ಲಾಸ್ ಆಗೋಷ್ಟು ಕುಚ್ಚಲಕ್ಕಿಯನ್ನು ಹುರ್ಕೊಳ್ತಾ ಇದ್ದೆ. ವೈಟ್ ಕುಚ್ಚಲಕ್ಕಿ ಇದು. ಇದನ್ನು ಚೆನ್ನಾಗಿ ಕೆಂಪಾಗುವಾಗೆ ಹುರಿದು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಮಂಡಕ್ಕಿ ಥರ ಆಗುತ್ತೆ. ಅಷ್ಟು ತನಕ ಹುರ್ಕೊಂಡು ಅದನ್ನು ತಣ್ಣಗಾಗ್ಲಿಕ್ಕೆ ಇಡೋಣ. ಈ ರೀತಿ ಹುರಿದು ಬಿಟ್ಟು ನಾವು ಇದಕ್ಕೆ ಈ ಅಕ್ಕಿಯನ್ನು ಹುರ್ಕೊಂಡು ಬೆಲ್ಲಕಾಯಿ ಹಾಕ್ಕೊಂಡು ಆವಾಗ ತಿಂತಾಯಿದ್ವಿ. ತುಂಬ ರುಚಿಯಾಗಿರುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದನ್ನು ಈಗ ನಾನು ಹುರಿದು ಸೈಡಲ್ಲಿ ಇಟ್ಟಿದ್ದೆ. ಹಾಗೆ 1 ಗ್ಲಾಸ್ ಆಗುವಷ್ಟು ದೋಸೆ ಮಾಡುವ ಅಕ್ಕಿ ಅಥವಾ ಇಡ್ಲಿ ಮಾಡುವ ಅಕ್ಕಿ ಆಗುತ್ತೆ. ಇದನ್ನು ಕೂಡ ಒಂದು 4 ಗಂಟೆ ಮೊದಲು ನೆನೆಸ್ಕೊಳ್ಬೇಕು. ಹಾಗೆ 1 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ. ನಿಮಗೆ 1 ಹಿಡಿ ಎಷ್ಟು ಹಿಡಿಯುತ್ತೆ ಅಷ್ಟು ತೆಂಗಿನಕಾಯಿ ತುರಿ 1 ಗ್ಲಾಸ್ ಅಕ್ಕಿಗೆ ನಾನು ಹಾಕ್ತಾ ಇರೋದು. ಅದೇ ಜಾಸ್ತಿ ಮಾಡಬೇಕನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೂ ಅಂದರೆ ಅದು ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ತೆಂಗಿನಕಾಯಿ ಹಾಕ್ಕೊಂಡಿದ್ದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಈಗ ಇವನ್ನೆಲ್ಲವನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ವೈಟ್ ರೈಸನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಇದನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ಒಂದು 4 ಗಂಟೆ ಮೊದಲು ನೆನೆಸ್ಕೊಳ್ಬೇಕು. ಅದನ್ನು ಅಕ್ಕಿಯನ್ನು ನೆನೆಸ್ಕೊಂಡ್ರೆ ಮತ್ತು ಉಳಿದೆಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಳೋದು. ಈಗ ತೆಂಗಿನಕಾಯಿ ತುರಿ ಹಾಕಿದ್ದೆ. ಈಗ ಕುಚ್ಚಲಕ್ಕಿಯಲ್ಲಿ ಇಷ್ಟು ಕುಚ್ಚಲಕ್ಕಿ ಹಾಕ್ತಾಯಿಲ್ಲ ನಾನು. 1 ಗ್ಲಾಸ್ ಇದೆ ಇದರಲ್ಲಿ. ಅದರಲ್ಲಿ ಒಂದು 1/4% ಆಗುವಷ್ಟು ಹಾಕ್ಕೊಳ್ತಾ ಇದ್ದೆ. ನಾನು ತಗೊಂಡಿರುವಂಥ ವೈಟ್ ರೈಸಿಗೆ ಇಷ್ಟು ಹಾಕಿದರೆ ಸಾಕು. ಇದೆಷ್ಟು ಹಾಕಬೇಕಂತೇನಿಲ್ಲ. 1 ಗ್ಲಾಸ್ ವೈಟ್ ರೈಸಿಗೆ ಒಂದು 1/4 ಗ್ಲಾಸ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ಹಾಕ್ಕೊಂಡಿದ್ದೆ ನಾನು. ಇದಕ್ಕೊಂದು 2 ಏಲಕ್ಕಿಯನ್ನು ಹಾಕ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು ಸ್ವೀಟನ್ನು ಹಾಕ್ಕೊಳ್ತಿದ್ದೆ. ಒಂದು 1/4 ಬೌಲ್ ಆಗುವಷ್ಟು ಬೆಲ್ಲವನ್ನು ತುರಿದು ಹಾಕ್ಕೊಳ್ತಾ ಇದ್ದೆ. ನಿಮ್ಗೆ ಒಂದು ವೇಳೆ ಬೆಲ್ಲ ಬೇಡ, ಸಪ್ಪೆನೇ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೊಳ್ಬೋದು. ರುಚಿಯಾಗೇ ಇರುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಿ, ಹುರಿ ಅಕ್ಕಿ ಹಾಕಿರ್ತೀವಿ, ತುಂಬ ರುಚಿಯಾಗಿಯೂ ಇರುತ್ತೆ. ಒಂದು ವೇಳೆ ಸ್ವೀಟ್ ಬೇಕನ್ಸಿದ್ರೂ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ತರಿಯಾಗಿ ರುಬ್ಕೊಂಡಿದ್ದೆ ನಾನು. ತುಂಬ ನೈಸ್ ಮಾಡ್ಕೊಳ್ಬಾರ್ದು. ಇದನ್ನ ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ನೋಡಿ. ಇದು ರುಬ್ಬಿದಾಗಿದೆ. ಯಾರಾದರೂ ಗೆಸ್ಟ್ ಬಂದಾಗ, ಯಾರಾದರೂ ನಂಟರು ಬಂದಾಗ ಇದನ್ನು ಮಾಡಿಕೊಡ್ತಾಯಿದ್ರು. ಅವ್ರು ಬಂದಾಗ ಚಹಾ ಕುಡಿಲಿಕ್ಕೆ ಇದನ್ನು ಅಕ್ಕಿಯನ್ನು ನೆನೆಸ್ಕೊಂಡಿರ್ತಾಯಿದ್ರು. ತಕ್ಷಣಕ್ಕೆ ರುಬ್ಬುವುದು, ಮಾಡಿಕೊಡೋದು. ತುಂಬ ರುಚಿ ಕೊಡ್ತಾಯಿದ್ದು. ಆವಾಗೆಲ್ಲ ಬೇಕ್ರಿ ತಿಂಡಿ ಎಲ್ಲ ತರೋದು ತುಂಬ ಕಡಿಮೆ. ಈ ರೀತಿಯೇ ಮನೆಯಲ್ಲಿನೇ ರೆಡಿ ಮಾಡಿಕೊಟ್ಟು ನಂಟರಿಗೆ ರೆಡಿ ಮಾಡಿಕೊಟ್ಟು ಟೀಯನ್ನು ಮಾಡಿಕೊಡ್ತಾಯಿದ್ರು. ತುಂಬ ರುಚಿನೂ ಹೌದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ಮಾಡಿಕೊಟ್ರೆ. ಈ ರೀತಿ ನಾನು ಉದ್ದಿನ ದೋಸೆಯ ಮಾಡುವ ಹಿಟ್ಟಿನ ಹದದಲ್ಲಿ ಮಾಡ್ಕೊಂಡಿದ್ದೆ ನೋಡಿ. ಅದನ್ನು ನೀರು ಹಾಕ್ಕೊಂಡು ಅದನ್ನು ಈ ಹದದಲ್ಲಿ ಮಾಡ್ಕೊಳ್ಬೇಕು. ಈಗ ಎಣ್ಣೆನೂ ಕೂಡ ಕಾದಿದೆ. ಇದನ್ನು ಒಂದೊಂದೇ ಸೌಟ ಆಗುವಷ್ಟು ತಗೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ನೋಡಿ. 1 ಸೌಟ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೆ ನಾನು. ಇದನ್ನು ಎಣ್ಣೆ ಕಾದ ನಂತರ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೆ. 1 ಸೌಟ್ ಹಾಕಿ ಅದನ್ನು ಒಂದು 2 ಸೆಕೆಂಡಲ್ಲಿ ಅದು ಉಬ್ಬಿ ಮೇಲ್ಗಡೆ ಬರುತ್ತೆ. ನಮಗೆ ಈಗ ನೋಡಿ, ಅದು ಉಬ್ಬುತ್ತಾ ಇದೆ, ಮೇಲ್ಗಡೆ ಬರುತ್ತೆ. 2 ಸೆಕೆಂಡಲ್ಲಿನೇ ಬಂದುಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ಇದಕ್ಕೆ ನಮ್ಮ ಕಡೆ ಕಾಯಿ ವಡಿ ಅಂತ ಹೇಳ್ತಾರೆ, ಒಬ್ಬೊಬ್ಬರು ಅಪ್ಪು ಅಂತಲೂ ಕರೀತಾರೆ, ಒಬ್ಬೊಬ್ಬರು ಕಾಯಿ ವಡಿನ ಅಂತಲೂ ಕರೀತಾರೆ. ಇನ್ನು ಕೆಲವರು ಉರಿಯಪ್ಪ ಅಂತಲೂ ಕರೀತಾರೆ. ಈ ತುಳುನಾಡು, ಮಂಗಳೂರು ಆ ಕಡೆ ಅಲ್ಲ, ನಮ್ಮ ಕುಂದಾಪುರ ಕಡೆ ಇದಕ್ಕೆ ಅಪ್ಪು ಅಥವಾ ಕಾಯಿ ವಡಿ ಅಂತಲೇ ಕರೆಯೋದು. ಮಂಗಳೂರು ಆ ಕಡೆ ಎಲ್ಲ ಉರಿಯಪ್ಪನು ಅಂತಲೇ ಕರೀತಾರೆ ಇದಕ್ಕೆ. ಇದೇ ಥರ ಒಂದೊಂದು ಸೌಟಲ್ಲಿ ಅದನ್ನು ಬಿಟ್ಕೊಳ್ಬೇಕು. ನೀವು ದೊಡ್ಡ ಬಾಣಲೆ ಇತ್ತಂದರೆ ಒಂದು 2-3 ಆ ಕಡೆ ಈ ಕಡೆ ಹಾಕ್ಕೊಳ್ಬೋದು. ನಾನು ಸಣ್ಣ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಒಂದೊಂದೇ ಸೌಟಲ್ಲಿ ಬಿಡ್ತಾ ಇದ್ದೆ ಇದನ್ನ ನೋಡಿ. ಇದು 2 ಸೆಕೆಂಡಲ್ಲಿ ಮೇಲ್ಗಡೆ ಬಂದುಬಿಡುತ್ತೆ. ಇದೇ ರೀತಿ 2 ಕಡೆ ಅದನ್ನು ತಿರುವು ಹಾಕ್ಕೊಂಡು ಚೆನ್ನಾಗಿ ಕಾಸ್ಕೊಳ್ಬೇಕು. ತುಂಬಾ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಆರೋಗ್ಯಕರವಾಗಿರುವಂಥ ಹಳ್ಳಿ ಸ್ಟೈಲು ತಿಂಡಿನೂ ರೆಡಿಯಾಗಿದೆ. ಇದು ಮಕ್ಕಳಿಗಂತೂ ಸ್ಕೂಲಿಂದ ಬಂದಾಗ ಮಾಡಿಕೊಟ್ರೆ ಒಂದು ಹೊಸ ವಿಧಾನ ಮಾಡಿಕೊಟ್ಟಂಗೆ ಅನಿಸುತ್ತೆ. ಬೇಕ್ರಿ ಐಟಮ್ ತಿನ್ನೋದು ತಪ್ಪಿಸಿದಂಗೂ ಆಗುತ್ತೆ. ತುಂಬ ರುಚಿಯಾಗಿ ಆರೋಗ್ಯಕರವಾಗಿರುವಂಥ ಐಟಮನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇದೇ ರೀತಿ ಎಲ್ಲವನ್ನು ಕಾಸ್ಕೊಳ್ಬೇಕು. 2 ಕಡೆ ಕೆಂಪಾಗುವ ಹಾಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಕಾಸ್ಕೊಂಡ್ರೆ ಆಯಿತು ನೋಡಿ.
ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂಥ ಕಾಯಿ ವಡೆನೂ ರೆಡಿಯಾಗಿದೆ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನು ತುಂಬಾ ಸಿಂಪಲ್ಲಾಗಿ ಪಟ್ಟನೆ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ನನ್ನ ಚಾನಲನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಪಟ್ಟನೆ ಮಾಡ್ಕೊಳ್ಳುವಂಥ ರೆಸಿಪಿಗಳೇ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಕಾಯಿ ವಡೆನೂ ರೆಡಿಯಾಗಿದೆ. ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ಎರಡು ಕಡೆ ಹೇಗೆ ಅದು ಒಳಗಡೆ ಹೇಗೆ ಉಬ್ಬಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಟೇಸ್ಟು ಕೂಡ ಹಾಗೆ ಸ್ಮೂತಾಗಿ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.